ಯಲಹಂಕ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವಿಶೇಷ ವಾರ್ಷಿಕ ಶಿಬಿರ 2025-26ನೇ ಸ್ಪರ್ಶ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಎಚ್.ಎಸ್. ಅರುಣ್ ಕುಮಾರ್ ಅವರ ಸಹಕಾರದೊಂದಿಗೆ ದಾಸನಪುರ ಹೋಬಳಿ ಹೆಗ್ಗಡದೇವನಪುರದ ಚನ್ನಕೇಶವ ದೇವಾಲಯದ ಆವರಣದಲ್ಲಿ ನಡೆಸಲಾಯಿತು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ, ಮಧುಮೇಹ, ಹೃದಯದ ತಪಾಸಣೆ, ರಕ್ತದೊತ್ತಡದ ವೈದ್ಯರೊಂದಿಗೆ ಸಮಾಲೋಚನೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ನೇತ್ರ ತಪಾಸಣೆಯಲ್ಲಿ ಪಾಲ್ಗೊಂಡ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ನೀಡಲಾಯಿತು ಹಾಗೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ದಾನಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಹೆಗ್ಗಡದೇವನಪುರ ಗ್ರಾಮದಲ್ಲಿ ಶೇಷಾದ್ರಿ ಕಾಲೇಜಿನವರ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿಶೇಷ ವಾರ್ಷಿಕ ಯೋಜನೆಗಳು ಒಂದು ವಾರದಿಂದ ಇಲ್ಲಿ NSS ಘಟಕದವರು ವಿಶೇಷ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಆರೋಗ್ಯ ಕಾರ್ಯಕ್ರಮದ ಸ್ಪರ್ಶ ಹಾಸ್ಪಿಟ್ಲ್ ಜೊತೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ಊರಿನ ಗ್ರಾಮಸ್ಥರು ಮತ್ತು ಹೆಚ್ಚಿನ ಜನರು ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಾವು ರಕ್ತದಾನವನ್ನು ಮಾಡ್ತಾಯಿದ್ದೀವಿ. ಇವತ್ತು ಇದ್ರ ಜೊತೆಗೆ ಊರಿನ ಸ್ವಚ್ಛತೆಯನ್ನು ಮತ್ತು ಜನಗಳಿಗೆ ಅರಿವನ್ನು ಮೂಡ್ತಾ ಇರ್ತಾರೆ. ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಶೇಷಾದ್ರಿ ಕಾಲೇಜವರು. ಮತ್ತು ನಮ್ಮ ಅರುಣ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮತ್ತು ತುಂಬ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರಿಂದ ಇದೇ ರೀತಿ ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಕೇಳಿದೆ. ಸೊ ಶೇಷಾದ್ರಿಪುರಂ ಕಾಲೇಜಿಂದ ಈ ಹೆಗ್ಗಡದೇವನಪುರ ಮತ್ತು ಮಾಕ್ಲಿಯಲ್ಲಿ 7 ದಿನಗಳ ಕಾಲ ವಿಶೇಷ ವಾರ್ಷಿಕ ಶಿಬಿರ ಅಂತ ಒಂದು ಮಾಡ್ತೀವಿ. ಸೊ ಇದು ಪ್ರತಿ ವರ್ಷ ನಾವು ಒಂದೊಂದು ಹಳ್ಳಿನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮಾಡ್ತೀವಿ. ಸೊ ಅಲ್ಲಿ ಇಲ್ಲಿ ನಮ್ಮದೇನು ಥೀಮ್ ಬರುತ್ತೆ, ಯುವ ಭಾರತ, ಸ್ವಚ್ಛ ಭಾರತ, ಸದೃಢ ಭಾರತ ಮತ್ತು ಆರೋಗ್ಯಕರ ಭಾರತ ಅಂತ. ಸೊ 7 ದಿನದಲ್ಲಿ ಒಂದೊಂದು ಥೀಮ ಇಟ್ಕೊಂಡು ಮಾಡ್ತೀವಿ. ಸೊ ಇವತ್ತು ಅದೇ ರೀತಿ ಈ ಹೆಗ್ಗಡದೇವನಪುರ ಗ್ರಾಮದಲ್ಲಿ ಅರುಣ್ ಕುಮಾರ್ ಸರ್ ಮತ್ತು ಹೆಗ್ಗಡದೇವನಪುರ ಗ್ರಾಮಸ್ಥರ ಸಹಕಾರದೊಂದಿಗೆ ಇಲ್ಲಿ ನಾವಿವತ್ತು ಒಂದು ಆರೋಗ್ಯ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಹಳ್ಳಿ ಜನಗಳೆಲ್ಲ ಬಂದು ಇಲ್ಲಿ ಅದರದ್ದು ಉಪಯೋಗ ಪಡ್ಕೊತಾ ಇದ್ದಾರೆ. ಅವ್ರಿಗೇನು ಕಣ್ಣಿನ ಸಮಸ್ಯೆ ಇರ್ಬೋದು, ಅದಕ್ಕೆ ಅವ್ರಿಗೆ ಬೇಕಾಗಿರೋ ಗ್ಲಾಸ್ಗಳಾಗಲಿ ಮತ್ತು BP, ಶುಗರು, ಹಾರ್ಟ್ ಚೆಕಪ್ಪು, ಅದೇ ರೀತಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ. ಸೊ ಈ ರೀತಿ ಎಲ್ಲನೂ ಸೇರಿ ಊರವರ ಒಂದು ಸಹಕಾರದೊಂದಿಗೆ ಇಲ್ಲಿ ಮುಂದುವರಿಸ್ಕೊಂಡು ಕಳೆದ ಒಂದು ವಾರದಿಂದ ಶೇಷಾದ್ರಿಪುರಂ ಕಾಲೇಜಿನ NSS ಘಟಕದ ವತಿಯಿಂದ ಮಾಕ್ಲಿ ಗ್ರಾಮ ಮತ್ತು ಹೆಗ್ಗಡದೇವನಪುರ ಗ್ರಾಮದಲ್ಲಿ NSS ಕ್ಯಾಂಪ್ನ ಆಯೋಜಿಸಿದರು. ಆ ಒಂದು ಭಾಗವಾಗಿ ವಾರದ ಪೂರ್ತಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮತ್ತು ಆಸ್ಪತ್ರೆ ಸ್ವಚ್ಛತೆ ಆಗ್ಬೋದು, ಗ್ರಾಮದ ಸ್ವಚ್ಛತೆ ಆಗ್ಬೋದು, ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸಿ ಸ್ವಚ್ಛತೆಯಲ್ಲೂ ಕೂಡ ಭಾಗವಹಿಸಿ ಮಕ್ಕಳೆಲ್ಲ ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಕ್ಯಾಂಪ್ನೆಲ್ಲ ಅಟೆಂಡ್ ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು ಕೊನೆಯ ದಿನ, ಇವತ್ತು ಕ್ಯಾಂಪಿನ ಕೊನೆಯ ದಿನ ಅವರು ಶೇಷಾದ್ರಿಪುರಂ ಕಾಲೇಜಿನವರು ಮತ್ತು ಸ್ಪರ್ಶ ಆಸ್ಪತ್ರೆ ಇವರಿಬ್ಬರು ಕೊಲಾಬ್ರೇಷನಲ್ಲಿ ಇವತ್ತು ಹೆಗ್ಗಡದೇವನಪುರ ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ತಾ ಇದ್ದಾರೆ. ಅದರಲ್ಲಿ BP, ಶುಗರು ಮತ್ತು ಹಾರ್ಟ್ ಚೆಕಪ್ಪು ಮತ್ತು ಬ್ಲಡ್ ಚೆಕಪ್ ಎಲ್ಲ ಮಾಡಿ, ಅದ್ರ ಜೊತೆಯಲ್ಲಿ ಕಣ್ಣಿನ ಚಿಕಿತ್ಸೆ ಕೂಡ ಮಾಡಿ, ಯಾರಿಗೆಲ್ಲ ಗ್ಲಾಸಸ್ ಅವಶ್ಯಕತೆ ಇದೆ ಅದನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಶೇಷಾದ್ರಿಪುರಂ ಕಾಲೇಜಿನ NSS ಘಟಕದಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೆಗ್ಗಡದೇವನಪುರದ ಗ್ರಾಮಸ್ಥರೆಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತೀನಿ. ವಿಶೇಷವಾಗಿ ಶೇಷಾದ್ರಿಪುರಂ ಕಾಲೇಜಿನ NSS ಘಟಕದ ನಮ್ಮ ಸೋಮಶೇಖರ್ ಅವರು ಮತ್ತು ಮಂಜುನಾಥ್ರವರು ಮತ್ತು ನಮ್ಮ ಪ್ರತಾಪ್ರವರು ಇವರೆಲ್ಲರಿಗೂ ಧನ್ಯವಾದಗಳನ್ನು. ವರದಿಗಾರರು ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.